ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿರುವುದು ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ಮಗನನ್ನ ಸಿಎಂ ಮಾಡೋಕೆ ಖರ್ಗೆ ಅವರೇ ಸರ್ಕಾರ ಬೀಳಿಸುತ್ತಾರೆ. ಸಿಎಂ ಕುರ್ಚಿಗೆ ಕಂಟಕ ಬಂದಾಗ ಜಾತಿಗಣತಿ ಪ್ರಸ್ತಾಪ ಮಾಡ್ತಾರೆ. ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಗೆ 9 ವರ್ಷಗಳಿಂದ ಗ್ರಹಣ. ಜೂನ್ ಒಳಗೆ ಕಾಮಗಾರಿ ಮುಗಿಯುವುದು ಅನುಮಾನ. ಈ ಬಾರಿಯೂ ಮಳೆಗಾಲದಲ್ಲಿ ಸಂಚಾರ ಅಸ್ತವ್ಯಸ್ತವಾಗುವ ಆತಂಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪ ಪೂರ್ಣಗೊಳಿಸುವುದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಕುರಿತು ಮಾತನಾಡುವ ಮೊದಲು ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂದು ಒಡೆಯಲು ಕೈ ಹಾಕಬಾರದಿತ್ತು ಎಂದು ಸ್ವತಃ ಡಿಕೆ ಶಿವಕುಮಾರ್ ಅವರು ಹೇಳಿ ಕ್ಷಮೆ ಕೇಳಿದರು. ಪಾಪ ಜನ ಮತ್ತೆ ಮತ ಕೊಟ್ಟರು. ಈಗ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವ ದೃಷ್ಟಿಯಿಂದ ಹಿಂದೂಗಳಿಗೆ ಅಪಮಾನ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಗಳ ನಡೆಯನ್ನ ರಾಜ್ಯದ ಪ್ರತಿಯೊಂದು ಸಮುದಾಯವೂ ಗಮನಿಸುತ್ತಿದೆ. ಮುಖ್ಯಮಂತ್ರಿಗಳ ನಡೆ ಮತ್ತು ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅನುಭವ ಮಂಟಪ ಮುಗಿಸಲು ನಿಮ್ಮ ಡಿಕೆ ಶಿವಕುಮಾರ್ ಬಿಡುತ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಗೌರವ ಕಳೆಯದಿರಿ ಎಂದ ಅವರು ಮೈಸೂರಿನಿಂದ ಹೊರಟ ಜನಾಕ್ರೋಶ ಯಾತ್ರೆ ಯಶಸ್ವಿಯಾಗಿ ನಡೆಯುತ್ತಿರುವ ಕುರಿತು ಇದೇ ವೇಳೆ ಮಾಹಿತಿ ನೀಡಿದರು. ಅಲ್ಲದೆ ಸಿಇಟಿ ಪರೀಕ್ಷೆಯಲ್ಲಿ ಶನಿವಾರ ತೆಗೆಸಿದ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ಹಿರಿಯಕನ ಚಾಳಿ ಮನೆ ಮಂದಿಗೆಲ್ಲ ನಾಡಿನ ದೊರೆಯ ವರ್ತನೆ ಅಧಿಕಾರಿಗಳ ಮೇಲೂ ಆಗುತ್ತಿರುವಂತಿದೆ ಎಂದು ಟೀಕಿಸಿದರು. ಅವಧಿಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಯಲ್ಲೇ ಹೊಸ ಅನುಭವ ಮಂಟಪವನ್ನ ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 12ನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ. ಅಣ್ಣ ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂಥವ್ರು. ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಒಂದು ಕೈಂಕರ್ಯವನ್ನು ತೊಟ್ಟ 12ನೇ ಶತಮಾನದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥವ್ರು. ಆದರೆ ತಾವುಗಳು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ರಿ ಹಿಂದಿನ ತಮ್ಮ ಅಧಿಕಾರದ ಅವಧಿಯಲ್ಲಿ. ಇವತ್ತೇನೋ ಜನ ಪಾಪ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಮರೆತು, ಹೌದು ಡಿ ಕೆ ಶಿವಕುಮಾರ್ ಹೇಳಿದರು, ಹಿಂದೆ ಬಳ್ಳಾರಿನಲ್ಲಿ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ತಪ್ಪು ಮಾಡಿದ್ವಿ, ಕಾಂಗ್ರೆಸ್ನವರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆದಕ್ಕೆ ನಾವು ಕೈ ಹಾಕಬಾರ್ದಿತ್ತು, ನಾವು ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಪಾಪ ಜನ ಮತ್ತೆ ಓಟ್ ಕೊಟ್ಟರು. ಈಗೇನು ಮಾಡಕ್ಕೆ ಹೊರಟಿದ್ದಾರೆ? ತಮ್ಮ ಮಗನನ್ನ ಸಿಎಂ ಮಾಡಲು ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಸರ್ಕಾರ ಬೀಳಿಸುತ್ತಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಜನಾಕ್ರೋಶ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ಗಾದಿಗೆ ಫೈಟ್ ಮಾಡುತ್ತಿದ್ದಾರೆ. ಇದರ ನಡುವೆಯೇ 3ನೇ ವ್ಯಕ್ತಿ ಪ್ರವೇಶ ಮಾಡುತ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಮಗನನ್ನ ಸಿಎಂ ಮಾಡಲು ಅವರೇ ಸರ್ಕಾರವನ್ನ ಬೀಳಿಸುತ್ತಾರೆ ಎಂದಿದ್ದಾರೆ. ಮೊನ್ನೆ ಖರ್ಗೆ ಅವರು ಸರ್ಕಾರ ಬೀಳುವ ಬಗ್ಗೆ ಮಾತನಾಡಿದ್ದಾರೆ. ಮೋದಿ ಅವರು ಈ ಸರ್ಕಾರ ಬೀಳಿಸುತ್ತಾರೆ ಎಂದು ಹೇಳಿದ್ದಾರೆ. ಮೋದಿ ಅವರಿಗೆ ಏನು ಕರ್ಮ, ಈ ಸರ್ಕಾರ ಬೀಳಿಸೋಕೆ ಇಬ್ಬರ ಕಾದಾಟದಲ್ಲಿ ತಮ್ಮ ಮಗನನ್ನ ಸಿಎಂ ಮಾಡಲು ಖರ್ಗೆ ಅವರೇ ಪ್ಲಾನ್ ಮಾಡಿದ್ದಾರೆ. ತಂದೆ ಮಕ್ಕಳು ಸೇರಿ ರಿಪಬ್ಲಿಕ್ ಆಫ್ ಕಲಬುರಗಿಯನ್ನಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿಗೆ ಭೇಟಿ ಕೊಟ್ಟರೆ ಅವರ ಕಾರ್ಯಕರ್ತರು ದಬ್ಬಾಳಿಕೆ ಮಾಡುತ್ತಾರೆ. ಅದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ. ನಿನ್ನೆ ಜಾತಿಗಣತಿ ಬಗ್ಗೆ ನಿರ್ಧಾರ ಮಾಡುವುದಿಲ್ಲ ಎಂದು ಗೊತ್ತಿತ್ತು, ಹೀಗಾಗಿ ಪಲಾಯನ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡಬೇಕಾಗುತ್ತೆ. ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ? ಇಲ್ಲೇನು ಗರಂದಾರಿ ಕೆಲಸಗಳು ಮಾಡಿದ್ರಿ? ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರು ಕೂಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಆ ಶವವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಂತ ಕೆಲಸ ಮಾಡಿದ್ರಿ. ಕಾನೂನನ್ನು ಗಾಳಿ ತೂರಂತ ಕೆಲಸ ಮಾಡಿಲ್ಲ. ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಡೆತ್ ಆದ್ರೆ, ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳೆಲ್ಲರೂ ಒಂದಾಗಿ ಆ ಪೊಲೀಸ್ ಡೆತ್ ಆದ ನಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವಗಾರಿಕೆ ಕಳಿಸಂತ ಕೆಲಸ ಮಾಡಲಿಲ್ಲನ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನೆನ್ಪಿಡ್ಕೋಬೇಕು ಏನೇನು ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 9 ವರ್ಷಗಳಿಂದ ಆಮೆಗತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ ಅಗಲೀಕರಣ ಕಾಮಗಾರಿ
ಬರುವ ಜೂನ್ ಒಳಗೆ ಮುಗಿಯಲಿದೆ ಎಂದು ಸಚಿವರು ಸಂಸದರು ಸೇರಿ ಅನೇಕರು ಹೇಳಿದ್ದಾರೆ. ಆದರೆ ಜೂನ್ ಒಳಗೆ ಕಾಮಗಾರಿ ಮುಗಿಯುವುದು ಅನುಮಾನ ಎನ್ನಲಾಗ್ತಿದೆ. ಹೀಗಾದ್ರೆ ಇನ್ನೇನು ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಅಷ್ಟರಲ್ಲಿ ಕಾಮಗಾರಿ ಮುಗಿಯದಿದ್ರೆ ಈ ಬಾರಿಯೂ ಮಳೆಗಾಲದಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗುವುದು ಖಚಿತ ಎಂಬ ಆತಂಕ ಮೂಡಿದೆ. ಹೌದು, ಇಲ್ಲಿಯವರೆಗೆ ಹಲವು ರೀತಿಯ ತೊಂದರೆ ಅನುಭವಿಸಿ ಕಾದು ಸಾಕಾಗಿದೆ. ಇನ್ನಾದರೂ ಕಾಲಮಿತಿಯೊಳಗೆ ಕೆಲಸ ಪೂರ್ಣಗೊಳಿಸಿ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಆತಂಕ ಎದುರಾಗದಂತೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕೆಂದು ಪ್ರಯಾಣಿಕರು, ವಾಹನ ಚಾಲಕರು, ಮಾಲೀಕರು ಒತ್ತಾಯಿಸಿದ್ದಾರೆ. ಹಾಸನದಿಂದ ಸಕಲೇಶಪುರ ತಾಲೂಕು ಮಾರನಹಳ್ಳಿಯವರೆಗೆ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಆರಂಭಗೊಂಡು ಬರೋಬ್ಬರಿ 9 ವರ್ಷ ಕಳೆದಿವೆ. ಆದರೆ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಾಸನ ಸಕಲೇಶಪುರದವರೆಗೂ ವರ್ಕ್ ಪೂರ್ಣ ಆಗಿದೆ. ಆದರೆ ಸಕಲೇಶಪುರ ಮಾರನಹಳ್ಳಿಯವರೆಗೆ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಇನ್ನೂ ನಡೆಯುತ್ತಲೇ ಇದ್ದು ಇಷ್ಟೇ ದಿನದಲ್ಲಿ ಮುಗಿಯಲಿದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. 2 ತಿಂಗಳ ಹಿಂದೆ ಡಿಸಿ ಸತ್ಯಭಾಮ ಅವರು ಎನ್ಎಚ್ಎಐ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಏಪ್ರಿಲ್ ಅಂತ್ಯ ಅಥವಾ ಮೇ ಮೊದಲ ವಾರದಲ್ಲಿ ಕಾಮಗಾರಿ ಮುಗಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಗಡುವು ನೀಡಿದ್ದರು. ಏಪ್ರಿಲ್ ತಿಂಗಳು ಮುಗಿಯುತ್ತಾ ಬಂದಿದ್ದರೂ ಕಾಮಗಾರಿ ಇನ್ನೂ ಸಾಗುತ್ತಲೇ ಇದೆ. ಜೂನ್ 3ನೇ ವಾರದಿಂದ ಮಳೆಗಾಲ ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿಯಾಗಿದೆ. ಆದರೆ ರಸ್ತೆ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಸದ್ಯ ಕಾಮಗಾರಿ ಕೊಂಚ ವೇಗ ಪಡೆದುಕೊಂಡಿದೆಯಾದರೂ ಮಳೆಗಾಲ ಬಿರುಸು ಪಡೆಯುವ ಹೊತ್ತಿಗೆ ಕಾಮಗಾರಿ ಮುಗಿಸಿ ವಾಹನ ಸಂಚಾರಕ್ಕೆ ಯಾವುದೇ ಅಡೆತಡೆ ಇಲ್ಲದಂತೆ ಅವಕಾಶ ನೀಡುವುದು ಬಹುತೇಕ ಅನುಮಾನವಾಗಿದೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದೊಂದಿಗೆ ಮಲೆನಾಡು ಕಾಲೇಜಿನ ಮೈದಾನದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 18ರಿಂದ 20ರವರೆಗೆ ಆಯೋಜಿಸಿರುವ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗೆಂದು ಚಾಲನೆ ದೊರೆಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಸುಮಾರು 25 ತಂಡಗಳು ಆಗಮಿಸಿ ಭಾಗವಹಿಸುತ್ತಿರುವುದು ಸಂತಸದ ವಿಚಾರವಾಗಿದ್ದು, ಎಲ್ಲರೂ ಆಟವನ್ನ ಕೇವಲ ಮನೋರಂಜನೆಯ ಭಾವನೆಯಿಂದ ಮಾತ್ರ ತೆಗೆದುಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಹಕರಿಸಿ ಎಂದರು. ಇಂದು ಕ್ರಿಕೆಟ್ ಪಂದ್ಯಾವಳಿ ಸುಮಾರು 25 ಟೀಮು ಆಡ್ತಾ ಇದೆ ಅಂದರೆ ಅದು ಹೆಮ್ಮೆಯ ವಿಷಯ. ಇಂತಹ ಒಂದು ಕ್ರೀಡೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರಾಂಶುಪಾಲರಾದಂತಹ ಎ.ಜೆ. ಕೃಷ್ಣಯ್ಯನವರು ಬಂದಿದ್ದಾರೆ. ಅದೇ ರೀತಿ ರಾಯಲ್ ಅಪೋಲೋ ಕಾಲೇಜಿನ ಮುಖ್ಯಸ್ಥರಾದಂಥ ಸ್ನೇಹಿತರು ಆದಂಥ ರವಿಕುಮಾರ್ ಅವರು ಬಂದಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಮೋಹನ್ ಕುಮಾರ್ ಬಂದಿದ್ದಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕ್ರೀಡೆಯ ಮನೋಭಾವವನ್ನು ಉತ್ತಮ ರೀತಿಯಲ್ಲಿ ಆಡಿ ತಮ್ಮ ಗೆಲುವನ್ನು ಗೆಲ್ಲುವ ಮೂಲಕ ಕ್ರೀಡಾ ಮನೋಭಾವದ ಒಂದು ಮನಸ್ಥಿತಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ. ಕೃಷ್ಣಯ್ಯ ಮಾತನಾಡಿ, ಕಾಲೇಜಿನ ಎನ್ಎಸ್ಎಸ್ ವಿಭಾಗವು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿರುವುದರ ಜೊತೆಗೆ ಕಾಲೇಜಿನಲ್ಲಿರುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗಿಯಾಗಿ ಉತ್ತಮವಾದ ಸೇವೆಯನ್ನ ಮಾಡುತ್ತಿದ್ದು, ಅಂತೆಯೇ 3 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಕ್ರೀಡೆಯು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಆದುದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. In association with the NSS wing of the college is organizing the cricket sports for the 3 days, today, tomorrow and after tomorrow. So it is the part of curriculum introduced by the VTU, Visvesvaraya Technological University, is introduced this one credit course for this sports along with that NSS and also for the yoga program also. Because our NSS team is actively involving all such kind of the activities during this weekdays and even holidays especially for the Saturdays and Sunday, and they are doing very good works for the societal works in the village side, and even if it is in the urban area of the Hassan, to cleaning of the roads and to plantation, and they will maintaining our the environment. So in such these things, in addition to that, sports is very ಈ ಸಂದರ್ಭದಲ್ಲಿ ಮೋಹನ್, ಹರೀಶ್, ಡಾಕ್ಟರ್ ರವಿಕುಮಾರ್, ಎಲ್ಪಿ ಕಾಂಚನಾ, ವಿಜಯ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕರ್ನಾಟಕ ಸರ್ಕಾರದ ಆದೇಶದಂತೆ ಹಸಿ ಶುಂಠಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಅತಿ ಶೀಘ್ರವಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಖರೀದಿ ಕೇಂದ್ರ ತೆರೆದು ಶುಂಠಿಯನ್ನ ರೈತರಿಂದ ಖರೀದಿ ಮಾಡುವ ಮೂಲಕ ರೈತರ ಸಂಕಷ್ಟ ಕಡಿಮೆ ಮಾಡುವಂತೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಹಸಿ ಶುಂಠಿ ಖರೀದಿಸಲು ಶೀಘ್ರ ಖರೀದಿ ಕೇಂದ್ರ ತೆರೆಯಬೇಕು. ಜಿಲ್ಲೆಯಲ್ಲಿ 100 ಎಕರೆಯಲ್ಲಿ ಶುಂಠಿ ಬೆಳೆಯಲಾಗುತ್ತಿದೆ. ಶುಂಠಿ ಬೆಳೆಯಲು ರೈತರಿಗೆ ಖರ್ಚು ಹೆಚ್ಚಾಗುತ್ತಿದ್ದು, ಕನಿಷ್ಠ ಪ್ರತಿ ಕೆಜಿಗೆ 42 ರು ನಿಗದಿ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಆದರೆ ಕೇವಲ 24.45 ರುಗಳಲ್ಲಿ ಶುಂಠಿ ಖರೀದಿಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು, ಈ ಸಂಬಂಧ ನ್ಯಾಯಾಲಯದ ಮೂಲಕ ಖರೀದಿ ದರ ಏರಿಕೆ ಮಾಡಲು ಹೋರಾಟ ನಡೆಸಲಾಗುವುದು ಎಂದರು.
ರೂಪಾಯಿ ಅಲ್ಲ, ಒಟ್ಟಿಗೆ ಟೋಟಲ್ 42.90 ಆದ್ರೆ ಕೇಂದ್ರ ಸರ್ಕಾರದವರು ಮಹಾ ಬುದ್ಧಿವಂತರು, ಅವ್ರೇನು ಟೆಕ್ನೆ ಮಾಡ್ಲಿಲ್ಲ. ಏನ್ ರಾಜ್ಯ ಸರ್ಕಾರ 4,000 ಚಿಲ್ಲರೆ ಅಂತ ಕಳಿಸ್ತು, ಅದ್ರಲ್ಲಿ ಅರ್ಧ ಮಾಡಿ ಕಳಿಸಿದ್ರು. ಅದನ್ನ ಇಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರು, ಇದನ್ನ ಖರೀದಿ ಕೇಂದ್ರ ತೆಗಿಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಪಿ ಆದೇಶ ಹೊರಡಿಸಿದ್ದಾರೆ. ಅದನ್ನ ಈಗ ಅರ್ಜೆಂಟ್ ಮಾಡ್ಲೇಬೇಕು. ಈಗ ಮಾಡ್ಲಿಲ್ಲ ಅಂದ್ರೆ ನಾವು ರೈತರು ಉಳಿಯಲ್ಲ. ಯಾಕಂದ್ರೆ ಈಗ ಮಳೆ ಬಿದ್ದಿದೆ, ಮತ್ತೆ ಭೂಮಿ ಒಳಗಿರೋಂಥ ಶುಂಠಿ ಮತ್ತೆ ಮೊಳಕೆ ಹೊಡೆಯುತ್ತೆ, ಮತ್ತೆ ಹುಳ ಹೊಡೆಯುತ್ತೆ. ಹಂಗಾಗಿ ಅರ್ಜೆಂಟಿಗೆ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಈ ಕೆಲಸ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರ ತೆಗಿಬೇಕು ಅಂತ ನಮ್ಮ ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಪಾಲಾಕ್ಷ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಬಸವರಾಜು, ಭೂಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಬಿಎಂ ರಸ್ತೆಯಲ್ಲಿರುವ ಜ್ಞಾನಾಕ್ಷ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 27ರಂದು ಹಾಸನ ನಾದ ಧ್ಯಾನ ಚಕ್ರ 5 ಮೆಡಿಟೇಷನ್ ಕೋಚ್ ಅನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ನ ಮುಖ್ಯಸ್ಥರಾದ ಅಯ್ಯಪ್ಪ ಪಿಂಡಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಪಿಎಸ್ಎಸ್ಎಂ ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಮುಂದಿನ ಭಾನುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಹಾಸನ ನಾದ ಧ್ಯಾನ ಚಕ್ರ 5ರಲ್ಲಿ ಮೆಡಿಟೇಷನ್ ಕೋಚಿಂಗ್ ನಡೆಯಲಿದೆ. ಇದು ಉಚಿತ ಕಾರ್ಯಕ್ರಮವಾಗಿದ್ದು ಸರ್ವರಿಗೂ ಸ್ವಾಗತವಿದೆ. ಬೆಳಗ್ಗೆ 8:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದ್ದು ಬರುವ ಧ್ಯಾನಿಗಳಿಗೆ ಸಾತ್ವಿಕ ಸಸ್ಯಾಹಾರಿ ಉಪಹಾರ ಇರುತ್ತದೆ ಎಂದು ಮಾಹಿತಿ ನೀಡಿದರು. 27ನೇ ತಾರೀಕು ಹಾಸನಲ್ಲಿ ಒಂದು ದೊಡ್ಡ ಮೆಡಿಟೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಿದೆ. ಈಗ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು 4 ಡಿಸ್ಟ್ರಿಕ್ಟ್ಸಲ್ಲಿ ಈ ಥರ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ. ಮೊದಲನೇದಾಗಿ ನಾವು ತುಮಕೂರಲ್ಲಿ ಮಾಡಿದ್ದೀವಿ, ಆಮೇಲೆ ದೊಡ್ಡಬಳ್ಳಾಪುರ, ಮೈಸೂರು, ಕೊನೆಗೆ ಜನವರಿಯಲ್ಲಿ ಬಳ್ಳಾರಿಯಲ್ಲಿ ಈ ಥರ ಒಂದು ಮೆಡಿಟೇಷನ್ ಧ್ಯಾನ ಯಜ್ಞ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇವಾಗ ಹಾಸನಲ್ಲಿ ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಇರೋ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿನೂ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ. ಮನೆಯಲ್ಲಿ ಒಂದು ಮದುವೆ ಇದ್ದರೆ ನಾವು ಎಲ್ಲರಿಗೂ ಫೋನ್ ಮಾಡಿ ಕರಿತೀವಿ. ಆ ಥರ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಅಂತ ನಾವು ಮಾಡಿದರೆ ಅದು ಏನು ಅಂತ ನೋಡೋಕ್ಕೆ ಎಷ್ಟೋ ಜನ ಬರ್ತಾರೋ, ಧ್ಯಾನ ಪರಿಚಯನೂ ಆಗುತ್ತೆ. ಇವತ್ತು ಕಾಲಕ್ಕೆ ಒತ್ತಡದಿಂದ ಪ್ರತಿಯೊಬ್ಬರೂ ಅನಾರೋಗ್ಯದ ಸಂಯೋಜಕರಾದ ಮಮತಾ ಮಾತನಾಡಿ, ಇದು ನಗರದಲ್ಲಿ ಒಂದು ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮವಾಗಿದ್ದು ಧ್ಯಾನವನ್ನ ಸುಲಭವಾಗಿ ಮನೆ ಅಥವಾ ಎಲ್ಲಿ ಬೇಕಾದರೂ ಮಾಡಬಹುದು. ಮೆಡಿಟೇಷನ್ ಟೆಕ್ನಿಕ್ ಅಯ್ಯಪ್ಪ ಪಿಂಡಿ ಅವರಿಂದ ಎಲ್ಲರಿಗೂ ಪರಿಚಯವಾಗಲಿದೆ. ಇದೇ ಮೊದಲ ಬಾರಿಗೆ ನಗರದಲ್ಲಿ ನಡೆಯುತ್ತಿರುವ ನಾದ ಧ್ಯಾನದಲ್ಲಿ ಪ್ರತಿ ಕುಟುಂಬದ ಎಲ್ಲರೂ ಭಾಗಿಯಾಗಬಹುದು ಎಂದರು. 5 ಖಂಡಿತ ಹಾಸನದಲ್ಲಿ ಸರ್ ಕೇಳಿದಾಗೆ ಇದೊಂದು ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಧ್ಯಾನವನ್ನು ಇಷ್ಟು ಸುಲಭವಾಗಿ ನಾವು ಮನೆ ಎಲ್ಲಿ ಅಂದರೆ ಅಲ್ಲಿ ಕೂತು ಮಾಡ್ಬೋದು. ಇಷ್ಟು ಸಿಂಪಲ್ಲಾಗಿರ್ತಕ್ಕಂಥ ಮೆಡಿಟೇಷನ್ ಟೆಕ್ನಿಕನ್ನು ಶ್ರೀಯುತ ಅಯ್ಯಪ್ಪ ಪಿಂಡಿಯವರಿಂದ ನಮ್ಮೆಲ್ಲರಿಗೂ ಪರಿಚಯವಾಗಲಿದೆ. ಸುಂದರವಾದ ನಾದ ಧ್ಯಾನ ಚಕ್ರವನ್ನು ಎಲ್ಲರೂ ಕೂಡ ಜ್ಞಾನಾಕ್ಷಿ ಕಲ್ಯಾಣ ಮಂಟಪ BM ರೋಡಲ್ಲಿರ್ತಕ್ಕಂಥ KR BM ರೋಡಲ್ಲಿರ್ತಕ್ಕಂಥ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 27ನೇ ತಾರೀಕು ಭಾನುವಾರ. ಇದೊಂದು ವಿಶೇಷ ಏನಪ್ಪ ಅಂದರೆ ಬೇಸಿಗೆ ರಜೆ ಆಗಿರೋದ್ರಿಂದ ಎಲ್ಲರಿಗೂ ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಇರುತ್ತೆ. ವಿಶೇಷವಾಗಿ ನಿಮ್ಮೆಲ್ಲರ ಮನೆಗಳಿಗೂ ಕೂಡ ಅತಿಥಿಗಳು ಬಂದಿರ್ತಾರೆ. ಎಲ್ಲರೂ ಹಾಸನದಲ್ಲಿರ್ತಕ್ಕಂಥ ಪ್ರತಿ ಮನೆಗಳಿಗೂ ಕೂಡ ಧ್ಯಾನ ತಲುಪಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಸುಮಾರು ಕಡೆ ನಾವು ಸೆಷನ್ಸನ್ನು ಪ್ರೀ ಇವೆಂಟ್. ಪತ್ರಿಕಾಗೋಷ್ಠಿಯಲ್ಲಿ ಸಹ ಸಂಯೋಜಕ ಸ್ವಾಮಿಗೌಡ, ಭೂವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ BR ಬೊಮ್ಮೇಗೌಡ ಇದ್ದರು. ಗ್ರಾಮೀಣ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಉತ್ತಮವಾಗಿದೆ ಎಂದು ಆಯುರ್ವೇದಿಕ್ ಯುನಾನಿ ವೈದ್ಯೆ ತ್ರಿವೇಣಿ ತಿಳಿಸಿದರು. ಚನ್ನರಾಯಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ಪ್ರತಿಮಾ ಟ್ರಸ್ಟ್ ವತಿಯಿಂದ ನಡೆದಂತಹ ಗ್ರಾಮೀಣ ಆಹಾರ ಪದ್ಧತಿಯ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈಗಿನ ಆಹಾರ ಪದ್ಧತಿಯಿಂದ ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಿದ್ದು, ಗ್ರಾಮೀಣ ಆಹಾರ ಪದ್ಧತಿಯನ್ನು ಪ್ರತಿಯೊಬ್ಬರು ಅನುಸರಿಸುವುದು ಉತ್ತಮವಾಗಿದೆ ಎಂದು ತಿಳಿಸಿದರು. ಮತ್ತೆ ರಿಸರ್ಚ್ ಮಾಡಬೇಕು ಅನ್ನೋ ಥರ ಇದು ರಿಸರ್ಚ್ ಇತ್ತು. ನಾವು ಅದನ್ನು ಮತ್ತೆ ಒಳ್ಳೆ ಏನಿತ್ತು ಅಂತ ನಾವು ಇವತ್ತು ಒಂದೆರಡು ಪಾಯಿಂಟ್ಸಲ್ಲಿ ಕಂಡುಕೊಳ್ಳೋಣ. ಸೊ ಫಸ್ಟ್ ಆಹಾರ ಅಂದ್ರೇನು ಯಾರಾದರೂ ಹೇಳ್ತೀರಾ? ಅಂದರೆ ಶರೀರಕ್ಕೆ ಹಿತವಾಗಿ ಯಾವುದನ್ನು ನಾವು ಬಾಯಿಯ ಮುಖಾಂತರ ಸೇವಿಸ್ತೀವೋ. ಸಿಂಪಲ್ ಆಗಿ ಹೇಳ್ತೀನಿ ನಾನು, ಬುಕ್ದಾಗಿದ್ದೇನು ಬೇಡ. ಅಂದರೆ ಅದಕ್ಕೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ, ಎಲ್ಲ ಇರುತ್ತೆ. ಸೊ ಶರೀರಕ್ಕೆ ಹಿತವಾದದ್ದನ್ನು ನಾವು ಯಾವುದನ್ನು ಬಾಯಿಯ ಮುಖಾಂತರ ಸೇವಿಸ್ತೀವೋ ಅದನ್ನು ನಾವು ಆಹಾರ ಎಂದು ಕರೆಯುತ್ತೇವೆ.
ದೇಹದ ಒಳಗೆ ಹೋಗಿ ಏನು ಮಾಡುತ್ತೆ, ನಮಗೆ ಬಲ, ಬುದ್ಧಿ, ಶಕ್ತಿ, ವರ್ಣ, ಕಾಂತಿ ಮತ್ತು ಮನಸ್ಸನ್ನು ಪ್ರಫುಲ್ಲ ಮಾಡುತ್ತೆ. ಸೊ ಆಹಾರವನ್ನು ನಾವು ಉಪನಿಷತ್ ಕಾಲಗಳಲ್ಲಿ ಅನ್ನ ಅಂತ ಕರೆದಿದ್ದೀವಿ. ಅನ್ನ ಪ್ರಾಣಕ್ಕೆ ಸಮಾನ, ಅದು ದೇಹಧಾರಣೆಯನ್ನು ಮಾಡುತ್ತೆ. ಹಾಗಾಗಿಯೇ ಅನ್ನವನ್ನು ಬ್ರಹ್ಮನ್ ಅಂತ ಕರೆದ್ರು ವೇದಕಾಲ. ಕಾರ್ಯಕ್ರಮದಲ್ಲಿ ಆದಿಶೇಷಕುಮಾರ್, ಪರಿಸರ ಪ್ರೇಮಿ ಅಶೋಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲೋಕೇಶ್ ಸೇರಿದಂತೆ ಇತರರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನಸಂಪರ್ಕ ಸಭೆಯನ್ನ ಪೊಲೀಸ್ ವೃತ್ತ ನಿರೀಕ್ಷಕ ಶಿವಮಾದಯ್ಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ವೃತ್ತ ನಿರೀಕ್ಷಕ ಶಿವಮಾದಯ್ಯ ಮಾತನಾಡಿ, ಅಕ್ರಮವಾಗಿ ನಡೆಯುತ್ತಿರುವ ಗಾಂಜಾ, ಮದ್ಯ ಮತ್ತು ವೇಶ್ಯಾವಾಟಿಕೆ ದಂಧೆಗಳಿಗೆ ಕಡಿವಾಣ ಹಾಕಲಾಗುವುದು ಹಾಗೂ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಾವು ಕೇಸ್ ಮಾಡ್ತೀವಲ್ಲ, ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬನಿಗೆ ಕಾನೂನು ತಿಳ್ಕೊಂಡ್ರೆ ಉತ್ತಮವಾದ ಶಾಂತಿಯುತವಾದ ಜೀವನ ಆರಾಮಾಗಿ ನಡೆಸ್ಬೋದು. ಈಗ ಎಣ್ಣೆ ಎಲ್ಲ ಯಾಕೆ ಮಾರಲ್ಲ? ಮನುಷ್ಯನಿಗೆ ಒಂದೇ ಮೆದುಳಲ್ವಾ? ಬಾಬಾ ಸಾಹೇಬ್ರಿಗಿದ್ದದ್ದು ಅದೇ ಮೆದುಳು, ವಿಶ್ವೇಶ್ವರಯ್ಯವ್ರಿಗಿದ್ದದ್ದು ಅದೇ ಮೆದುಳು, ಗಾಂಧೀಜಿಯವ್ರಿಗಿದ್ದದ್ದು ಅದೇ ಮೆದುಳು, ನಮಗೆ ನಿಮಗೆ ಎಲ್ಲ ಇರೋದು ಅದೇ ಮೆದುಳು. ಆ ಮೆದುಳಿಗೆ ಕೆಲಸ ಕೊಡಬೇಕು. ಸುಮ್ಮನೆ ಇವತ್ತೊಂದು ಆಯಿತು ಜೀವನ ಅಂತ ಅಂದ್ಕೊಂಡು ಇಷ್ಟಕ್ಕೆ ತೃಪ್ತಿ ಆಯ್ತಾರಲ್ಲ, ಏನು ಪ್ರಯೋಜನ ಇಲ್ಲ. ಎಂಥ ಪ್ರಾಣಿಗಳು ಬದುಕ್ತವೆ, ದುಡಿದೇನೆ ಎಂಥ ಪ್ರಾಣಿಗಳು ಬದುಕ್ತವೆ, ಅಲ್ಲಿ ಇಲ್ಲಿ ಮೈಕೊಂಡು ಇದು ಮಾಡ್ಕೊಂಡು. ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಎಲ್ರಿಗೂ ಇರೋದು ಅದೇ ಮೆದುಳು. ಕೆಲವರು ರ್ಯಾಂಕ್ ಬರ್ತಾರೆ ಸ್ಕೂಲ್ ಮಕ್ಕಳುಗಳು, ಕೆಲವರು ಫೇಲ್ ಆಗಿಬಿಡ್ತಾರೆ. ಯಾಕೆ? ಸಭೆಯಲ್ಲಿ ಟೌನ್ ಪ್ರಭಾರ ಪಿಎಸ್ಐ ಸುಪ್ರೀತ್, ದಲಿತ ಮುಖಂಡರು ನಟರಾಜ್ ಮಾಳಿಗೆ, ಸಿದ್ಧಾರ್ಥ್, ಬಾಲರಾಜು, ರಾಜಶೇಖರ್ ಮೂರ್ತಿ, ಬಸ್ತಿಪುರ ರವಿ ಸೇರಿದಂತೆ ಇತರರಿದ್ದರು. ಅಮೆರಿಕದ ಜೊತೆ ಕೃಷಿ ಒಪ್ಪಂದ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಸಂಚು ರೂಪಿಸುತ್ತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಆರೋಪಿಸಿದರು. ಮಳವಳ್ಳಿ ಪಟ್ಟಣದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಗೂ ದಂಪತಿಯೊಂದಿಗೆ ಭಾರತಕ್ಕೆ ಬರುತ್ತಿದ್ದಾರೆ. ಅವರ ಉದ್ದೇಶ ರೈತರ ಕೃಷಿ ಹಾಗೂ ಹೈನುಗಾರಿಕೆಯನ್ನ ದಿವಾಳಿ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. 5ನೇ ಇಸ್ವಿ ತನಕ ಕೃಷಿಯನ್ನ ವಿಶ್ವ ವಾಣಿಜ್ಯ ಸಂಸ್ಥೆಯ ಒಪ್ಪಂದ ಭಾಗವಾಗಿ ಮಾಡುವುದಕ್ಕೆ ಭಾರತದ ರೈತರು ಭಾರತದ ರೈತ ಚಳವಳಿ ಬಿಟ್ಟಿರಲಿಲ್ಲ ಅಂತಕ್ಕಂಥದ್ದು ರೈತ ಚಳವಳಿ ಸಾಧಿಸಿರ್ತಕ್ಕಂಥ ಬಹಳ ದೊಡ್ಡ ಯಶಸ್ಸು. ಆ ಕಾರಣಕ್ಕೆ ಕೃಷಿ ಇವತ್ತು ಉಳ್ಕೊಂಡಿದೆ. ಇವತ್ತು ಅಮೆರಿಕದ ಉಪಾಧ್ಯಕ್ಷ ಏಪ್ರಿಲ್ 21ನೇ ತಾರೀಕು ಅಂದ್ರೆ ನಾಳಿದ್ದು ಬರುವುದರಲ್ಲಿ ಏನು ಅಂತ ಕೇಳ್ತಾ ಇರೋದು ಅಂತಂದ್ರೆ, ಅಮೆರಿಕದ ಕೃಷಿ ಉತ್ಪನ್ನಗಳನ್ನ ಭಾರತದಲ್ಲಿ ಸುಂಕ ಇಲ್ಲದೆ, ಆಮದು ಸುಂಕ ಇಲ್ಲದೆ ಮಾರುಕಟ್ಟೆನಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅದಕ್ಕಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಬಹಳ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಅಮೆರಿಕದ ಹಿತಾಸಕ್ತಿಗೆ ಪೂರ್ತಿ ಮಂಡಿ ಊರಿ ನಾವು ಅಮೆರಿಕದ ಬೆದರಿಕೆಯನ್ನ ಎದುರಿಸ್ತೇನೆ, ಅಮೆರಿಕಕ್ಕೆ ಪೂರ್ತಿ ಮಂಡಿ ಊರಿ ಅಮೆರಿಕಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ನಮ್ಮ ಸುಂಕ ವ್ಯವಸ್ಥೆಯನ್ನು ಮಾರ್ಪಡಿಸ್ತೀವಿ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಬಹಳ ದೊಡ್ಡ ಅಪಾಯ ಭಾರತದ ಕೃಷಿ ಕ್ಷೇತ್ರಕ್ಕಾಗತ್ತೆ, ಅದರಲ್ಲಿ ಬಹಳ ಮುಖ್ಯವಾಗಿ ಹೈನುಗಾರಿಕೆಗಾಗುತ್ತೆ. ನಾವೆಲ್ಲ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್, ಅಬ್ದುಲ್ ಕುಕೂರ್, ಮಹದೇವಮ್ಮ, ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ರಾಜ್ ಸೇರಿದಂತೆ ಹಲವರಿದ್ದರು. ಗುರುವಾರ ಸಿಇಟಿ ಪರೀಕ್ಷೆಯಲ್ಲಿ ಜನವರ ತೆಗೆಸಿದ್ದಕ್ಕೆ ಓರ್ವ ಪರೀಕ್ಷಾರ್ಥಿಯಿಂದ ವಂಚಿತನಾಗಿದ್ದಾನೆ. ಆ ವಿದ್ಯಾರ್ಥಿಗೆ ಮರುಪರೀಕ್ಷೆಗೆ ಅವಕಾಶ ನೀಡಬೇಕು ಎಂದು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಗ್ರಹಿಸಿದರು. ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ರಾಜ್ಯದ ಶಿಕ್ಷಣ ಮಂತ್ರಿಗೆ ಕನಿಷ್ಠ ಜ್ಞಾನ ಇಲ್ವಾ? ಇವರಿಗೆ ತಾಕತ್ತಿದ್ರೆ ಬುರ್ಕಾ ತೆಗೆಸಲಿ ನೋಡೋಣ. ಹಿಂದೆ ಮಂಗಳಸೂತ್ರ ತೆಗೆಸಿದ್ದರು, ಇವಾಗ ಜನವರ ತೆಗೆಸಿದ್ದಾರೆ. ನೀವು ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಿ, ಆದ್ರೆ ಈ ರೀತಿ ಮಾಡಿದ್ರೆ ಸರಿಯಲ್ಲ. ಇದು ಧರ್ಮಕ್ಕೆ ಮಾಡಿದ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ, ಇದು ಬೆಳಕಿಗೆ ಬಂದಿರೋದು. ಇನ್ನು ಅನೇಕರಿಗೆ ಅನ್ಯಾಯ ಆಗಿದ್ರೆ ಗೊತ್ತಿಲ್ಲ, ಆಗಿದೆ. ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ಇಸ್ ದೇರ್ ಎಜುಕೇಶನ್ ಫಾರ್ ದಿಸ್ ಗವರ್ನಮೆಂಟ್? ಎಜುಕೇಶನ್ ಮಿನಿಸ್ಟ್ರಿ ಶಿಕ್ಷಣ ಇದೆಯಾ? ಒಬ್ಬ ನುರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದು ಕೂಡ ವಿದ್ಯಾರ್ಥಿ ಜನಿವಾರ ಹಾಕ್ಕೊಂಡು ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋದರೆ ಜನಿವಾರ ಹಾಕ್ಕೊಂಡು ಬಂದಿದೆಯಾ, ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು? ನಾನು ಕೇಳಿದೆ, ಹಂಗಾದ್ರೆ ಬುರ್ಕಾ ಬಿಚ್ಚಿಬಿಟ್ಟು ಬಾ ಅಂತ ಹೇಳೋಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಇದೆಯಾ ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ? ನಾವು ಬುರ್ಕಾ ಬಿಚ್ಚಿಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ಎಕ್ಸಾಮಿನೇಷನ್ ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತ ಹೇಳಿದೆ ಬಿಜೆಪಿ. ಸ್ಕೂಲ್
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿರುವುದು ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ಮಗನನ್ನ ಸಿಎಂ ಮಾಡೋಕೆ ಖರ್ಗೆ ಅವರೇ ಸರ್ಕಾರ ಬೀಳಿಸುತ್ತಾರೆ, ಸಿಎಂ ಕುರ್ಚಿಗೆ ಕಂಟಕ ಬಂದಾಗ ಜಾತಿಗಣತಿ ಪ್ರಸ್ತಾಪ ಮಾಡ್ತಾರೆ, ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಗೆ 9 ವರ್ಷಗಳಿಂದ ಗ್ರಹಣ, ಜೂನ್ ಒಳಗೆ ಕಾಮಗಾರಿ ಮುಗಿಯುವುದು ಅನುಮಾನ. ಈ ಬಾರಿಯೂ ಮಳೆಗಾಲದಲ್ಲಿ ಸಂಚಾರ ಅಸ್ತವ್ಯಸ್ತವಾಗುವ ಆತಂಕ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.